ಅಕ್ಕಿ ಕೊಟ್ಟು ಬಿಪಿಎಲ್ ಕಾರ್ಡ್ ಕೊಡೋದನ್ನೇ ಮರೆತಂತಹ ಸರ್ಕಾರ. ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳು ಹೊರಕ್ಕೆ ಕಾರ್ಡ್ ಸಿಗದಂತೆ ಮಾಡಿ ಯೋಜನೆ ಲಾಭ ಸಿಗದಂತೆ ಮಾಡಿದಂತಹ ಸರ್ಕಾರ. ನೈಜ ಫಲಾನುಭವಿಗಳಿಗೆ ಇನ್ನೂ ಸಿಕ್ಕಿಲ್ಲ ಬಿಪಿಎಲ್ ಕಾರ್ಡ್. ಪಡಿತರ ಕಾರ್ಡ್ಗಾಗಿ ಕಾದು ಕುಳಿತಂತಹ 2.86 ಲಕ್ಷ ಫಲಾನುಭವಿಗಳು. ಶೀಘ್ರವೇ ಪಡಿತರ ಚೀಟಿ ಮಂಜೂರು ಮಾಡುವಂತೆ ದುಂಬಾಲು. ಇತ್ತೀಚೆಗೆ ಪಡಿತರ ಕಾರ್ಡ್ಗೆ ಅರ್ಜಿಯನ್ನ ಸ್ವೀಕರಿಸದ ಅಧಿಕಾರಿಗಳು ಅರ್ಜಿ ಸ್ವೀಕರಿಸಲ್ಲ ಅಂತ ಸಚಿವ ಮುನಿಯಪ್ಪ ಅವರಿಂದಲೂ ಕೂಡ ಸ್ಪಷ್ಟನೆ. ಸರ್ಕಾರ ತೀರ್ಮಾನಿಸಬೇಕು ಅಂತ ಹೇಳಿರುವಂತಹ ಸಚಿವ ಮುನಿಯಪ್ಪ ಸದ್ಯ 5 ಕೆಜಿ ಅಕ್ಕಿ ಬದಲು 10 ಕೆಜಿ ಅಕ್ಕಿ ನೀಡುತ್ತಿರುವಂತಹ ಸರ್ಕಾರ. ಇದುವರೆಗೆ ರಾಜ್ಯದಾದ್ಯಂತ 11.36 ಲಕ್ಷ ಅರ್ಜಿಗಳು ಸಲ್ಲಿಕೆ. ಆ ಪೈಕಿ 9.18 ಲಕ್ಷ ಅರ್ಜಿ ಸ್ವೀಕಾರ ಆಗಿದೆ. 5.76 ಲಕ್ಷ ಅರ್ಜಿ ಪರಿಶೀಲನೆ. ಆಹಾರ ನಿರೀಕ್ಷಕರಿಂದಲೇ 2.24 ಲಕ್ಷ ಅರ್ಜಿಗಳು ತಿರಸ್ಕಾರ. 47,000 ಅರ್ಜಿಗಳನ್ನ ಜನರೇ ಹಿಂದಕ್ಕೆ ಪಡೆದಿದ್ದಾರೆ. ಎಲ್ಲಿಗೆ ಹೋಗಿ ನಿಂತಿದೆ ನೋಡಿ ಪರಿಸ್ಥಿತಿ. ಗ್ಯಾರಂಟಿ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ 5 ಕೆಜಿ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಾ ಇದ್ರಲ್ಲ, ಈಗ ಅಕ್ಕಿಯನ್ನ ಕೊಡೋಕೆ ಶುರು ಮಾಡಿದ್ರು. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಅಕ್ಕಿ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಕೊಡೋದನ್ನೇ ಮರೆತು ಬಿಟ್ಟಿದ್ಯಾ ಸರ್ಕಾರ ಎನ್ನುವಂತಹ ಪ್ರಶ್ನೆಗಳು ಕೂಡ ಹುಡ್ತಾ ಇದೆ. ಯಾಕಂದ್ರೆ ಅನ್ನಭಾಗ್ಯ ಯೋಜನೆಗೆ ದುಡ್ಡು ಬೇಕು, ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಬೇಕು. ಎಲ್ಲಾ ಫಲಾನುಭವಿಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯದಲ್ಲಿ ನಮಗೆ ಅಕ್ಕಿ ಕೊಡ್ತಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ದುಡ್ಡು ಬರುತ್ತೆ ಅಂತ. ದುಡ್ಡು ಕೊಡೋದ್ರಲ್ಲಿ ಅಥವಾ ಯೋಜನೆಗಳನ್ನ ಪೂರೈಕೆ ಮಾಡೋದ್ರಲ್ಲಿ ಸರ್ಕಾರ ತಲ್ಲೀನಲಾಗಿ ಬಿಪಿಎಲ್ ಕಾರ್ಡ್ ಕತೆ ಮುಗಿಸ್ತಾ ಇದೆಯಾ ಅಂತ ಪ್ರಶ್ನೆ ಹುಟ್ಕೊಂಡಿದೆ. ಕಾರ್ಡ್ ಸಿಗದಂತೆ ಮಾಡಿ ಯೋಜನೆ ಲಾಭ ಸಿಗದಂತೆ ಮಾಡಿದ್ಯಾ ಸರ್ಕಾರ. ನೈಜ ಫಲಾನುಭವಿಗಳಿಗೆ ಇನ್ನೂ ಸಿಗ್ತಾ ಇಲ್ಲ ಬಿಪಿಎಲ್ ಕಾರ್ಡ್ಗಳು. ಪಡಿತರ ಕಾರ್ಡ್ಗಾಗಿ ಕಾದು ಕುಳಿತಂತಹ ಲಕ್ಷಾಂತರ ಫಲಾನುಭವಿಗಳು. 2.86 ಲಕ್ಷ ಫಲಾನುಭವಿಗಳು ಪಡಿತರ ಕಾರ್ಡ್ಗಳಿಗಾಗಿ ಕಾದು ಕುಳಿತಿದ್ದಾರೆ. ಶೀಘ್ರವೇ ಪಡಿತರ ಚೀಟಿ ಮಂಜೂರು ಮಾಡುವಂತೆ ಕೂಡ ದುಂಬಾಲು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಪಡಿತರ ಕಾರ್ಡ್ಗೆ ಅರ್ಜಿಯನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅರ್ಜಿ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಸಚಿವ ಮುನಿಯಪ್ಪರಿಂದಲೂ ಕೂಡ ಸ್ಪಷ್ಟನೆ. ಸರ್ಕಾರ ತೀರ್ಮಾನಿಸಬೇಕು ಅಂತ ಹೇಳಿದಂತಹ ಸಚಿವ ಮುನಿಯಪ್ಪ ಅವರು ಕೂಡ ಸಬೂಬನ್ನ ಕೊಡ್ತಾ ಇದ್ದಾರೆ. ಫಲಾನುಭವಿಗಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಪಿಎಲ್ ಕಾರ್ಡ್ ಹಣೆಬಾರ ನೋಡಿದ್ರೆ ಹಿಂಗ್ ಹಾಕೊಂಡು ಕೂತಿದೆ. ಸದ್ಯ 5 ಕೆಜಿ ಅಕ್ಕಿ ಬದಲು 10 ಕೆಜಿ ಅಕ್ಕಿಯನ್ನ ನೀಡ್ತಾ ಇದೆ ಸರ್ಕಾರ. ಇದುವರೆಗೂ ಕೂಡ ರಾಜ್ಯದಾದ್ಯಂತ 11.36 ಲಕ್ಷ ಅರ್ಜಿಗಳು ಕೂಡ ಸಲ್ಲಿಕೆ ಆಗಿದೆ. ಆದರೆ ಅದರ ಪೈಕಿಯಲ್ಲಿ 9.18 ಲಕ್ಷ ಅರ್ಜಿ ಮಾತ್ರ ಸ್ವೀಕಾರ ಆಗಿದೆ. 5.76 ಲಕ್ಷ ಅರ್ಜಿ ಪರಿಶೀಲನೆ ಮಾಡಬೇಕಾಗಿದೆ. ಇದುವರೆಗೂ ರಾಜ್ಯದಾದ್ಯಂತ 11 ಲಕ್ಷಕ್ಕಿಂತ ಹೆಚ್ಚಾಗಿ ಅರ್ಜಿಗಳು ಬಂದರೆ ಅದರಲ್ಲಿ 9 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಯನ್ನ ಸ್ವೀಕಾರ ಮಾಡಲಾಗಿದೆ. 5 ಲಕ್ಷಕ್ಕಿಂತ ಹೆಚ್ಚಾಗಿರುವಂತಹ ಅರ್ಜಿಯನ್ನ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. 6 ನಿರೀಕ್ಷೆಯಿಂದಲೇ 2.24 ಲಕ್ಷ ಅರ್ಜಿಗಳು ಕೂಡ ತಿರಸ್ಕಾರವಾಗಿದೆ. 47,000 ಅರ್ಜಿಗಳನ್ನ ಜನರೇ ಹಿಂದಕ್ಕೆ ಪಡೆದುಕೊಂಡಿದ್ದಾರೆ. ಜನರು ಈಗ ಕಾದುಕೊಂಡು ಕೂತಿದ್ದಾರೆ. ಫಲಾನುಭವಿಗಳಿಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಪಿಎಲ್ ಕಾರ್ಡ್ ಕತೆ ಹೀಗ ಕೂತಿದೆ. ಗೊಂದಲದಲ್ಲಿ ಜನರಿದ್ದಾರೆ. ಕೋಪನೂ ಬರ್ತಾ ಇದೆ ಜನರಿಗೆ. ಸರ್ಕಾರದ ತೀರ್ಮಾನ ಏನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳಿ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ. ಈಗ ರಾಜ್ಯದ ಜನರು ಅದರಲ್ಲೂ ಕೂಡ ಭೀತಿಯಲ್ಲಿದ್ದಾರೆ. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ. 5 ಕೆಜಿ ಬದಲಾಗಿ 10 ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇದೆ. ಆದರೆ ರಾಜ್ಯದ ನೈಜ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಸಿಗದಂತೆ ಮಾಡಿದೆ. ಅವರಿಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಕೊಟ್ರೆ ಅದ್ ಯಾವ ತರ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಅರ್ಜಿದಾರರು ಪ್ರಶ್ನೆಯನ್ನ ಮಾಡ್ತಾ ಇದ್ದಲ್ಲ, ಅವರ ಪ್ರಶ್ನೆಯೂ ಕೂಡ ಸರಿಯಾಗಿದೆ.
ಯಾಕಂದ್ರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ, ಪ್ರತಿ ಸಲವೂ ಕೂಡ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ. 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈಗ 10 ಕೆಜಿ ಅಕ್ಕಿಯನ್ನು ಕೂಡ ವಿತರಣೆ ಮಾಡಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಬೇಕಾಗಿರುವಂತಹ ನೈಜ ಫಲಾನುಭವಿಗಳಿಗೆ BPL ಕಾರ್ಡ್ ನೀಡದಂತೆ ಅಥವಾ ಸಿಗದಂತೆ ಮಾಡಿದೆ. ಅದಕ್ಕೆ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅನ್ನಭಾಗ್ಯ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಇವೆಲ್ಲವೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಾಗಿ ಹೀಗೆ ಮಾಡ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾ ಇದ್ದೀರಾ, ಹಾಗೆ ನೀವು ಅನ್ನಭಾಗ್ಯದ ಇದು ಕೂಡ ಕೊಡ್ತಾ ಇದ್ದೀರಾ, ಆದ್ರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಏಪ್ರಿಲ್ 3, 2025 BPL ಕಾರ್ಡ್ಗಾಗಿ ರಾಜ್ಯದಾದ್ಯಂತ ಒಟ್ಟು 11.36 ಲಕ್ಷ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ಪೈಕಿ 9.18 ಅರ್ಜಿ ಸ್ವೀಕರಿಸಲಾಗಿದೆ. 5 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಕಾಗಿದೆ. ಅದರಲ್ಲಿ 2.24 ಲಕ್ಷ ಅರ್ಜಿಗಳು ಇದೆಯಲ್ಲ, ಅದು ಆಹಾರ ನಿರೀಕ್ಷಕರು ತಿರಸ್ಕಾರ ಮಾಡಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ 47 ಜನರು ತಮ್ಮಷ್ಟಕ್ಕೆ ತಾವು ಅರ್ಜಿಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ 2.86 ಲಕ್ಷ ಅರ್ಜಿದಾರರು ಕಾರ್ಡ್ ಪಡೆಯುವ ಅರ್ಹತೆಯನ್ನ ಹೊಂದಿರುವುದನ್ನ ಇಲಾಖೆ ದೃಢಪಡಿಸಿದೆ. ಎಷ್ಟು? 11 ಲಕ್ಷದಲ್ಲಿ. ಎಸ್, ಹೌದು. ವಿಚಾರ ಏನು ಅಂತಂದ್ರೆ ರಾಜ್ಯ ಸರ್ಕಾರ ನೋಡದಂತೆ ನಡೆಸಿದೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಈಗ ಜನರು ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ. BPL ಕಾರ್ಡ್ ವಿತರಣೆ ಮಾಡುವಂತೆ ಅರ್ಜಿದಾರರು ವಿನಂತಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಹಂತದಲ್ಲಿ ನಿರ್ಧಾರ ಆಗಬೇಕಿದೆ ಎನ್ನುವಂಥದ್ದು. ಹಾಗೆ ಅರ್ಜಿದಾರರಿಗೆ ಯಾವಾಗಪ್ಪ ನಾವು BPL ಕಾರ್ಡ್ ಅನ್ನ ತೆಗೆದುಕೊಳ್ಳೋದು ಅಥವಾ ಯಾವಾಗ ಬರುತ್ತೆ ಎನ್ನುವಂತಹ ಕುತೂಹಲವೂ ಕೂಡ ಇದೆ. ಕಷ್ಟದಲ್ಲಿ ಇರ್ತಾರೆ. ರಾಜ್ಯದ BPL ಪಡಿತರರಿಗೆ ಮಾರ್ಚ್ನಿಂದ 10 ಕೆಜಿ ಅಕ್ಕಿ ಕೂಡ ವಿತರಣೆ ಮಾಡೋಕೆ ಆರಂಭ ಆಗಿದೆ. ವಿತರಣೆ ಆಗ್ತಾ ಇದೆ. BPL ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಲಕ್ಷಾಂತರ ಜನರು ಕೂಡ ಇದ್ದಾರೆ, ಫಲಾನುಭವಿಗಳು. ನಾನು ಆಗ್ಲೇ ಅಂದೆ 11 ಲಕ್ಷದ ಚಿಲ್ಲರೆ ಜನ BPL ಕಾರ್ಡ್ ಬೇಕು ನಮಗೆ ಎನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಹಾಗೆ ಅಪ್ಲಿಕೇಶನ್ ಫಿಲ್ ಮಾಡಿದ್ದಾರೆ, ಅರ್ಜಿಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.